ನಾವು ತಿಳ್ಕೊಂಡದ್ದು ಇದು ಅವ್ರು ಹೇಳಿದ್ದಲ್ಲ, ನಾವು ಎಲ್ಲರಿಗೂ ಅದರಿಂದ ಒಂದು ಉಪದ್ರವೇ. ಒಂದು ವಾರದಲ್ಲಿ ಇದು ರಿಸಲ್ಟ್. ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ ಎಲ್ಲಿ ಹೋದ್ರು ಸಹ ಸಿಗ್ತಾರೆ. ಅದೇ ಬೇಡ ಅಂತ ಹೇಳಿದ್ರು ಅವ್ರು ಆಡ್ತಾ ಇದ್ದಾರೆ. ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಸ್ಕೊಂಡಿದ್ದೆ. ಟೈಮ್ 3:30 ಗಂಟೆ ಆಗ್ತಾ ಬಂತು. ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಹೇಳ್ತಾ ಓಷನ್ ಪರ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೆ ವಿಡಿಯೋ. ಇವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನಾದ್ಯಂತ ಜನಪ್ರಿಯ ಪಡೆದ ನಮ್ಮವರೇ ಆದ ಕಿರಣ್ ಚಂದ್ರ ಪುಷ್ಪಗಿರಿ ಅವರ ಜೊತೆ ಹೋಗ್ತಾ ಇದ್ದಾರೆ. ಒಂದು 2-3 ಕಡೆ ಹೋಗ್ಲಿಕ್ಕೆ ಉಂಟು, ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಒಂದು 2-3 ಕಡೆ ಒಂದು ಫಂಕ್ಷನ್ ಉಂಟು, ಮತ್ತೊಂದು ವೀಲ್ ಚೇರ್ ಎಲ್ಲ ಕೊಡಲಿಕ್ಕೆ ಉಂಟು. ಹಾಗಾಗಿ ಅವರ ಜೊತೆ ಹೋಗ್ತಿದ್ದೇವೆ. ಎಲ್ಲೆಲ್ಲ ಹೋಗ್ತೇವೆ, ತೋರಿಸ್ತಾ ಹೋಗ್ತೇವೆ. ಎಸ್, ಹೊರಡೋಣ ಸರ್. ಎಸ್, ಕೊಕ್ಕಡಕ್ಕೆ ಹೋಗ್ತಾ ಇದ್ದೇವೆ. ಕಿರಣ್ ಸರ್ ಕಾಳಜಿ ನೋಡಿ ಬೆಂಗಳೂರಿಂದ ಪಾಪ ಅವರು ವೀಲ್ ಚೇರ್ ತಗೊಂಡು ಬಂದಿದ್ದಾರೆ. ಹಿಂದುಗಡೆ ನೋಡಬಹುದು 24/7 ಅವರೊಂದು ಬಡವರ ಬಗ್ಗೆ ಒಂದು ಕಾಳಜಿ ವಹಿಸ್ತಾರೆ. ಅದೇ ನಮಗೆ ತುಂಬ ಖುಷಿ ಆಗೋದು. ಇಷ್ಟು ಕೆಲಸದ ಬಿಸ್ನೆಸ್ ಒತ್ತಡ ಇದ್ರೂ ಸಹ ಕಳೆದ ವಾರ ಅವರು ಹೇಳಿದ್ದು ವೀಲ್ ಚೇರ್ ಕೊಡ್ತೇನೆ ಅಂತೇಳಿ, ಈ ವಾರ ತಗೊಂಡು ಬಂದಿದ್ದಾರೆ. ಒಂದು ವಾರದಲ್ಲಿ ಇದು ರಿಸಲ್ಟ್. ಇದೇನೋ ನಾವು ತಿಳ್ಕೊಂಡದ್ದು ಇದು ಅವ್ರು ಹೇಳಿದ್ದಲ್ಲ, ನಾವು ತಿಳಿದುಕೊಂಡ ಮಟ್ಟಿಗೆ ಮೊನ್ನೆ ಹೋಗಿ ಅವರು ಅಲ್ಲಿ ಧನ ಸಹಾಯ ಕೂಡ ಮಾಡಿದ್ದಾರೆ. ಧನ ಸಹಾಯ ಮಾಡಿ ಪ್ರಾಮಿಸ್ ಮಾಡಿದ್ರು. ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಒಂದು ಊರುಂಟು. ಎಂತ ಸರ್ ಅದು ಊರು? ಉಪ್ಪರ ಬಳಿಕೆ ಅಲ್ಲ, ಕೆಂಪು ಕೋಡಿ ಅಂತ ಏನಾಯ್ತಲ್ಲ, ಕೆಂಪು ಕೋಡಿ ಅಂತ ಒಂದು ಊರು. ಅಲ್ಲಿ ರಘುರಾಮ ಮಡಿವಾಳ ಅಲ್ಲ ಸರ್, ಇಬ್ರು ಗಂಡು ಮಕ್ಕಳು ಕೂಡ ಸ್ವರ್ಗಸ್ಥರಾಗಿದ್ದಾರೆ. ತುಂಬಾ ಟೈಮ್ ಇಂದ ಅವರು ಅನಾರೋಗ್ಯ ಪೀಡಿತರಾಗಿದ್ರು, ಮತ್ತೆ ಒಂದು ಕಾಲು ಕೂಡ ಕಳ್ಕೊಂಡಿದ್ರು. ಅಲ್ಲಿ ಕಳೆದ ಆದಿತ್ಯವಾರ ನಮ್ಮ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಅಲ್ಲಿಗೆ ಭೇಟಿ ಕೊಟ್ಟಿದ್ರು. ಧನ ಸಹಾಯ ಮಾಡಿ ವೀಲ್ ಚೇರ್ ಕೊಡ್ತೇನೆ ಅಂತೇಳಿ ಪ್ರಾಮಿಸ್ ಮಾಡಿದ್ರು. ಅದೇ ರೀತಿ ಒಂದು ವಾರದಲ್ಲಿ ನುಡಿದಂತೆ ನಡೆಯುತ್ತಂತ ಹೇಳ್ಬೋದು. ನುಡಿದ ಹಾಗೆ ನೋಡಿ ಬೆಂಗಳೂರಿಂದ ತಂದಿದ್ದಾರೆ ಅವರು. ಇಂಥವರು ನಮ್ಮ ತಾಲೂಕಿಗೆ ಬೇಕು. ನಮ್ಮ ತಾಲೂಕಿಗೆ ಒಂದು ಮಾಣಿಕ್ಯ ಅಂತ ಹೇಳ್ಬೋದು ಅವರನ್ನು. ಬಡವರ ಬಗ್ಗೆ ತುಂಬಾ ಕಾಳಜಿ ಉಂಟು ಅವರಿಗೆ. ಯಾಕಂತ ಹೇಳಿದ್ರೆ ಅದೊಂದು ನೆನ್ಪಿಟ್ಟುಕೊಂಡದ್ದು ಅವರು ಗ್ರೇಟ್ ಅಂತ ಹೇಳ್ಬೇಕು. ಅಂದ್ರೆ ಸಾವಿರ ಜಂಜಾಟ ಇರ್ತದೆ, ಅವರವರ ಸಮಸ್ಯೆಗಳು, ಅವರವರ ಕೆಲಸಗಳು, ಕಮಿಟ್ಮೆಂಟ್ ಇರ್ತದೆ ಎಲ್ರಿಗೂ ಸಹ. ಆ ಒತ್ತಡದ ನಡುವೆಯೂ ನೆನಪಿಟ್ಟಿಕೊಂಡು ಅದು ತಂದು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಮೊನ್ನೆ ಹೇಳಿದ್ದೇವೆ ನಾವು ಕೂಡ ಬರ್ತೇವೆ ಅಂತ ಹೇಳಿ. ಅಲ್ಲಿ ಒಮ್ಮೆ ನೋಡಬೇಕಿತ್ತು ಅವರ ಮನೆಯನ್ನು ನಮಗೂ ಕೂಡ. ಧನ್ಯವಾದಗಳು ಸರ್. ಇನ್ನಷ್ಟು ಸಮಾಜಮುಖಿ ಕಾರ್ಯ ನಿಮ್ಮಿಂದ ಆಗ್ಲಿ. ಅವ್ರದ್ದೊಂದು ಇಂಟರ್ವ್ಯೂ ಮಾಡ್ಬೇಕಂತ ಹೇಳಿ ಉಂಟು. ಇಂಟರ್ವ್ಯೂನ ನಾವು ಈಗ ಕಾರಲ್ಲೇ ಮಾಡ್ಬೇಕಷ್ಟೇ. ಯಾಕಂತ ಹೇಳಿ ತುಂಬಾ ಬಿಸಿ ಪರ್ಸನ್ ಅವರು. ನಾವು ಇವತ್ತು ಬೆಳಿಗ್ಗೆಯಿಂದ ವೇಟ್ ಮಾಡ್ತಿದ್ದೆವು. ಹಾಗೇನಿಲ್ಲ ಶಾಮಣ್ಣ, ನಿಮ್ಮೊಂದು ಒಳ್ಳೆಯ ಸಾಮಾಜಿಕ ಕಳಕಳಿಗೆ ನಾವು ಬದ್ಧರಾಗಿ ಯಾವತ್ತು ನಿಮ್ಮ ಜೊತೆ ಇರ್ತೇವೆ. ಖಂಡಿತವಾಗಿ ಸಮಯದ ಅಭಾವ ಇದೆ, ಆದ್ರೆ ನಿಮ್ಮ ಪ್ರೀತಿಗೆ, ನಿಮ್ಮಿಬ್ಬರ ಪ್ರೀತಿಗೆ ನಾವು ಅಭಾರಿಯಾಗಿದ್ದು ಖಂಡಿತವಾಗಿಯೂ ನಿಮಗೆ ಇಂಟರ್ವ್ಯೂಗೆ ಅವಕಾಶವನ್ನ ನಾನು ಖಂಡಿತ ಮಾಡಿಕೊಡ್ತೇನೆ. ಜೊತೆಗೆ ಸಾಗುವ. ಹೌದು, ಅವರು ಅಂತ ಹೇಳಿದ್ರೆ ವಾರಕ್ಕೆ 2 ಸರ್ತಿ ಮಾತ್ರ ಬರುದು. ಅಂದ್ರೆ ವೀಕೆಂಡ್ ಬರ್ತಾರೆ. ವೀಕೆಂಡ್ ಬರುವಾಗ ಮತ್ತೆ ಆದಿತ್ಯವಾರ ಅಂತ ಹೇಳಿ ಅವರ ಮನೆ ಎದುರು ಜನಸಾಗರ ಇರ್ತದೆ. ಯಾಕಂತ ಹೇಳಿದ್ರೆ ಎಲ್ಲರನ್ನು ಮಾತಾಡಿಸಿ ಬರುವಾಗ ಮಧ್ಯಾಹ್ನ ಆಗ್ತದೆ ಅಲ್ಲ ಸರ್? ಯಾಕಂತ ಹೇಳಿದ್ರೆ ಒಬ್ರಿಗೆ ಸಹ ಅವರು ಬೇಜಾರು ಮಾಡೋದಿಲ್ಲ. ರೋಡ್ ಸೈಡ್ ಒಂದು ಗೆಲ್ಲು ಬಿದ್ದಿತ್ತು, ಎಷ್ಟೊತ್ತಿಂದ ಇಲ್ಲೇ ಇತ್ತು. ನಮ್ಮ ಕಿರಣ್ ಸರ್ ಅವರ ಒಂದು ಕಾಳಜಿ ನೋಡಿ ಕೂಡಲೇ ಅದನ್ನು ತೆಗಿಬೇಕಂತ ಹೇಳಿದರು. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಅದರಿಂದ ಒಂದು ಉಪದ್ರವೇ. ಅರ್ಧ ರೋಡ್ ಬ್ಲಾಕ್ ಆಗಿತ್ತು.
ಪುರಾಣಿ ಬಂದಿದ್ದಲ್ಲಿ ಇದು ವೀಲ್ ಚೇರ್ ನೋಡಿದ್ರೆ ಕುಲ್ಲ 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 ಜಪ್ ಜಪ್ಪಲೆ ಬಂದಿದ್ದಿ ವೀಲ್ ಚೇರ್ ಕುಲ್ಲ ಕಾಲು ಕಾಲು ಕುಲ್ಲ ಸೈಪಲ್ ನಾವು ಒಂಚೂರು ಒಂದೇ ಬಿಚ್ಚದೆಲ್ಲ ಬಂದಾವ ಇನ್ನು ಕಾಡ್ದಿತ್ತೆ ನಾವು ಬೂರು ಒಂದಿಟ್ಕೊಂಡು ನಾನು ಕಟ್ಟಿರುತ್ತೆ ಇದು ಬ್ರೇಕ್ ಉಂಟು ಅಕ್ಕ ಇದು ಬ್ರೇಕ್ ಉಂಟಮ್ಮ ಅದು ಕೈಟ್ಲ ನುಕ್ಕೊಲ್ಲಿ ಬ್ರೇಕ್ ಉಂಟಾ ರೀ ಸಿಸ್ಟಮ್ ಉಂಟಾ ಕೈಟ್ಲ ನುಕ್ಕೊಂಡು పోలి బ్రేక్ కారు నుంచి కుల్లాలు తీసుకురాకుండావే కుల్లారగా కారు నేను మడిపోడావా బుక్క ఫోన్ ಮಾಡ್ಕೊಡವೆ ಏನು ಕುಲ್ಲಾರ ಬಾಯಿ ನಾವು ಓಕೆ ಇದು ಬೊಟ್ಟು ಮಡಿಪೆಲ್ಲ ಇಂಚು ಇಂಚ ಮಂತ್ರ ಮಡಿಪೆಲ್ಲ ಇಂಚ ಮಡಿಪೆಲ್ಲ ಹಾಕೋದು ಇದು ಬರ್ಲ ಅವೇ ಒಂದು ಕಾರು ಒಂದು ಕಟ್ಟು ಅಲ್ಲೇ ಒಂದು ಇಂಚು ಮಂತ್ರನಾಗ್ತೇನೆ ಮೂರು ಬಟ್ಟಲು ಇರುತ್ತೆ ಮುಪ್ಪದೆ ಆಡ ಮತ್ತದಲ್ಲ ಇದು ಮುಟ್ಟಾವ ಅನ್ಸಿಲ್ಲ ತುಲೆದ ಗಾಯ ಗುಣ ಶುಗರ್ ಉಂಟೆ ಮುಖದ ಸಮಸ್ಯೆ ಪಂಡ ವೆರಿಕೋಸ್ ಹಾರ್ಟ್ ಇಂತ ಕರೆಕ್ಟ್ ಆಗಿ ಇಂತ ಗಾಯ ಗುಣ ಹೊಡುತ್ತೆ ಅಮ್ಮ ಸಪೋರ್ಟ್ ಮಾಡ್ಬೋದು ನೆಕ್ಸ್ಟ್ ಕುಲ್ಲೋಡ ಅಲ್ಲೇ ಕುಲ್ಲದು ಸ್ಮೂತ್ ಉಂಟದೆ ಒಂದನ ಸಮಸ್ಯೆ ನಿಂಗೆ ಪಲ್ಲೆ ಅವ ಅಕ್ಕ ಬೇತೆ ಕೊಡೋದು ಕೊಡ್ತಾ ಮಲ್ಲ ಹಾಳಾಂಡ ದಾಲಾಪುಜಿ 2 ವರ್ಷ ದಾಲಾಪುಜಿ ಮಲ್ಲ ಸಮಸ್ಯೆ ಆನಂದ ನಿಂಗೆ ಪಲ್ಲೆ ಬೇತೆ ಕೊಡೋದು ಕೊಡ್ತಾ ಅವೇ ಮುಖ ನಿಂಗೆ ಲೈಕ್ ದಾರಿ ಗೊತ್ತಿನಕ್ಕ ಏನೊಂಜಿ ಹೆಂಗೆ ಕೊಂಚ ಕೊರ್ಲಿ ಲೈಕ್ ದಾದ ಮೆಡಿಸಿನ್ ಕೇಂದ್ರ ಡಾಕ್ಟರ್ ಫೋನ್ ಅನ್ಕೊಂಡ್ಲಿ ಈಗ ನಮ್ಮ ಊರಿನವರೊಬ್ರು ಬಡವರು ತುಂಬಾ ಅವ್ರದ್ದು ವೆರಿಕೋಸ್ ವೇನ್ ಅಂತ ಏನೋ ಪ್ರಾಬ್ಲಮ್ ಒಂದು ನಿಮಿಷ ಇವ್ರು ಬರೀತೀರಿ ಹೌದು ಲೆಗ್ ಕಟ್ ಮಾಡಿದ್ದಾರೆ ತುಂಬಾ ಇನ್ಫೆಕ್ಷನ್ ಎಲ್ಲ ಆಗಿತ್ತು ಅದು ಆಯ್ತಾ ಸೊ ಅದೀಗ ಗಾಯ ಗುಣ ಆಗ್ಲಿಕ್ಕೆ ಅವ್ರು ಶುಗರ್ ಇಲ್ಲಿ ಏನಿಲ್ಲ ಗಾಯ ಗುಣ ಆಗ್ತಾ ಇಲ್ಲ ಸೊ ಅದಕ್ಕೆ ಏನ್ ಮೆಡಿಸಿನ್ ಹಾಕುದು ಅಣ್ಣಜಿ ಅದು ಇನ್ಸ್ಪೆಕ್ಷನ್ ಇದೆ ಸ್ವಲ್ಪ ಇನ್ಫೆಕ್ಷನ್ ಇದೆ ಓಕೆ ಹಾ ಶುಗರ್ ಇಲ್ಲ ಅವರಿಗೆ ಬಯಾಪ್ಸಿ ಫೆರಫಿನ್ ಮೆಥಡ್ ಅಂತ ಹಾಕಿದ್ದಾರೆ ನೇಚರ್ ಆಫ್ ಸ್ಪೆಸಿಮೆನ್ ಎಕ್ಸೈಡ್ ಮಸಲ್ ಟಿಶ್ಯೂ ಫ್ರಮ್ ಲೆಫ್ಟ್ ಲೋವರ್ ಲಿಂಬ್ ಅಂತ ಹಾಕಿದ್ದಾರೆ ಆಯ್ತು 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 ಮೆಡಿಸಿನ್ ಕೊಡ್ತಿದ್ದೀರಿ ಒಂದೇ ನಾನು ಬುಧವಾರದಲ್ಲಿ ಬರ್ತೇನೆ ಮೆಡಿಸಿನ್ ಕೊಂಡಿರ್ಬೇಕು ಡ್ರೆಸ್ಸಿಂಗ್ ಮಲ್ಪುನ ಈಗ ಇಂಚ ಪಾಟ್ ನಡೆದಿಲ್ಲ ಈಗ ಕ್ಯಾಪ್ ಬರ್ಕೊಂಡು ಬ್ಯಾಂಗ್ಳೂರು ಕ್ಯಾಪ್ ತಿಕ್ಕೊಂಡು ಅವೇ ಅವು ಕ್ಯಾಪ್ ಕೊಂಡ್ರೆ ಬೆಲ್ಟ್ ಬರ್ಕೊಂಡು ಅಲ್ಲಿ ಕೊಂಡಿರ್ಬೇಕು ಬುಧವಾರ ಬಂದಾಗ ಅವೇ ಬುಧವಾರ ಹೊರಗೊಂಡು ಈಗ ಮೆಡಿಸಿನ್ ಪಾಡ್ದು ಬರ್ಬೇಡ ಆಯ್ತು ಬ್ರೇಕ್ ಉಂಡು ಹತ್ತಿರ ಆಗ್ತದೆ ನೀವು ಬ್ರೇಕ್ మొట్టదా జప్పుడు ఉండదా ఇంచ జప్పుడు రవల్లి ఇంచ కుల్లది ఇంచు తిరగది ఇంచ పట్టం జప్పుడు ఇంచావే ఇంచోల పోర్చో ಅದು ಗುರುವೇದು ಬೆಲ್ಟ್ ಉಳಿದಿಲ್ಲ ಒಂದು ಒಂದು ಫಲ ಇದೀವಲ್ಲ ನೀವು ಮಾಡತ್ತ ಅವೇ ಇನ್ನೀರು ದಪ್ಪಡಾಕ ನೀವು ಅವೇ ಐದತ್ತು ಮುಂದಿಲೆ ಪತ್ತೊಡಂಗಿ ಪಂಚಮಿನಿ ಬರ್ಬೇ ಅವೇ ಹೌದಾ ದೇವ್ರ ಒಂದು ಎಡ್ಡೆ ಆರೋಗ್ಯ ಹೊರಡು ಅದಕ್ಕೆ ಮೂಲನಾ ನೀರ್ನ
ವೀಲ್ ಚೇರ್ ಎಲ್ಲ ಹಸ್ತಾಂತರ ಆಯಿತು. ಈಗ ಕೊಕ್ಕಡದಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಆಗ್ತಾ ಉಂಟು, ಉಪ್ಪಾರ ಬಳಿಕೆ ಶ್ರೀಕೃಷ್ಣ ಭಜನಾ ಮಂದಿರದ ವಠಾರದಲ್ಲಿ. ಹೌದು, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಸದ್ದಾ ಗೆಲರ ಬಲಗ ಉಪ್ಪಾರ ಬಳಕೆ ಇಂದ ಬತ್ತಿದ್ದು ಊರು ಜಕ್ಕಲ ಒಂಜಿ ಬರಿಗಲದ ಐಕೆ ಊರದ ಜಕ್ಕಲ ಜವಾನರು ಮಾತ್ರ ಸೇರ್ತದೊಂಜಿ ಗುಂಪು ನಡ್ಪಾಯ್ತ. ಐಕೆ ನಮ್ಮ ಧಾರ್ಮಿಕ ಮುಖಂಡರ ಏನಂತಿನ ಕಿರಣ್ ಪುಷ್ಪಗಿರಿ ಆರು ಆಗಮಿಸಿದೇರಿ. ಆರು ದುಂಬುಲ ನೆಕ್ಕು ದುಂಬುಲ ನಮ್ಮ ಭಜನಾ ಮಂದಿರಕ್ಕೆ ಭಾಳ ಸಹಕಾರ ಕೊಡ್ತೀರಿ. ಅಂತಾನೆ ಈ ಮ್ಯಾಚ್ಗಳ ಬದ್ದು ಆರಾದ ಬರ್ತದೆ ಸಹಕಾರ ಕೊಡ್ತೀರಿ. ಆರೆಗೆ ನಮ್ಮ ಮಾತಿರ್ಲ ಮರವಾದ ಸ್ವಾಗತ ಕೊಡೋದಲ್ಲೇ ರಿಸೀವ್ಡ್ ಎಲ್ಲ ಫಸ್ಟ್ ಪ್ರೈಸ್ ಆರು ಸ್ಪಾನ್ಸರ್ ಕೊಡ್ತೀರಿ. ಬರ್ಪುಣ ಮಾತಿರಲ್ಲ ಮಾತಿರಿಗ್ಲ ಸೊಲ್ಮೇಲೆ ಓಡಲ್ದ ನಿಗ್ಲ ಒಗ್ಗಟ್ಟು ಇಂಚನೆ ಇಪ್ಪಡು ನನ್ನ ಜಾಸ್ತಿ ಆವಡಾವೆ. ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ ಎಲ್ಲಿ ಹೋದರೂ ಸಹ ಸಿಗ್ತಾರೆ, ಎಲ್ಲ ವಿಡಿಯೋ ನೋಡ್ತಾರಂತೆ. ಇದೇ ರೀತಿ ನಿಮ್ಮ ಪ್ರೀತಿ ಇರಲಿ. ಥ್ಯಾಂಕ್ ಯು. ಅದು ಬೇಡ ಅಂತ ಹೇಳಿದ್ರು ಅವ್ರು ಆಡ್ತಾ ಇದ್ದಾರೆ. ಅವ್ರು ಕ್ರಿಕೆಟೇ ಅವರಿಗೆ ಪಂಚಪ್ರಾಣ, ಮತ್ತು ಅವ್ರು ವಾಲಿಬಾಲ್ ಸ್ಪೋರ್ಟ್ಸೇ ಅವರಿಗೆ ತುಂಬ ಇಷ್ಟ. ವಾಲಿಬಾಲ್ ಅಂದರೆ ಅವ್ರ ಪಂಚಪ್ರಾಣ, ಕ್ರಿಕೆಟ್ ಇವರ ಅಭಿಮಾನಿಗಳ ಪ್ರೀತಿಗೆ ಆಡ್ತಾ ಇದ್ದಾರೆ ಈಗ. ಯಾರು ಎಂಟು ಬೇರೆ ಹಾಕೊಟ್ಟು ಲಂಚೆ ಔಟು.